Hi everyone, welcome to Business Studies class by Don Bosco PU College Chitradurga. In the previous session, we discussed about joint ventures. ಇವತ್ತಿನ ಸೆಷನ್ ಇವತ್ತಿಂದು ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಸೆಷನ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಬ್ರೀಫಾಗಿ ನೋಡ್ತಾ ಹೋಗೋಣ. Within no time, I will explain you about the concepts we learnt in the previous class. In the previous class, we learnt about the meaning of joint ventures and advantages, limitations of joint ventures. ಈ ಮೂರು ಕಾನ್ಸೆಪ್ಟ್ಸ್ನ ನಾವು ಕಲ್ತಿದ್ವಿ. ಅಂದರೆ ಮೂರು ಹೇಳ್ಬೇಕಂದ್ರೆ ಇದು ಒಂದೇ ಕಾನ್ಸೆಪ್ಟ್, ಜಾಯಿಂಟ್ ವೆಂಚರ್ಸ್ ಮೀನಿಂಗು ಪ್ಲಸ್ ಇದ್ರದ್ದು ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿರೋ ಪ್ರಕಾರ ಏನಿದು ಜಾಯಿಂಟ್ ವೆಂಚರ್ ಅಂದರೆ ಇದು ಒಂದು ದಾರಿ. ಏನಕ್ಕೆ ನಾವು ಫಾರಿನ್ ಮಾರ್ಕೆಟ್ನ ಎಂಟ್ರಿ ಆಗೋದಕ್ಕೆ ಇದೊಂದು ದಾರಿ. ಅಂದರೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗೋದಕ್ಕೆ ಇದು ಒಂದು ದಾರಿ. ಅಂದರೆ ತುಂಬ ದಾರಿಗಳಿದ್ದಾವೆ. ಏನು ಅಂದರೆ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೀವು ಕಲ್ತಿರ್ಬೋದು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡೋದಾಗಿರ್ಬೋದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮೂಲಕನೂ ನಾವೇನು ಮಾಡ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು ಅವ್ರ ಫಾರಿನ್ ಮಾರ್ಕೆಟ್ನ ಎಂಟ್ರಿ ಆಗ್ಬೋದು. ಇನ್ನೊಂದು ಮೇಜರ್ ಪಾತ್ ಏನಂದರೆ ಟು ಎಂಟರ್ ಇನ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್. ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ ಮಾಡೋ ಮೂಲಕನೂ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ಎಂಟ್ರಿ ಆಗ್ಬೋದು. ಇನ್ನೊಂದು ಮೇಜರ್ ಪಾತ್ ಯಾವುದಂದರೆ ಇದು ಜಾಯಿಂಟ್ ವೆಂಚರ್. ಇದನ್ನು ನಾವು ಇಮಿಡಿಯೇಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾವು ತುಂಬ ದಾರಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಇರ್ಬೋದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಲೈಸೆನ್ಸಿಂಗ್ ಆ್ಯಂಡ್ ಫ್ರ್ಯಾಂಚೈಸಿಂಗ್ ಇರ್ಬೋದು, ಇಷ್ಟು ಡಿಸ್ಕಸ್ ಮಾಡಿದ್ವಿ. ಇಮಿಡಿಯೇಟ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಜಾಯಿಂಟ್ ವೆಂಚರ್ ಬಗ್ಗೆ, ಇದು ಒಂದು ದಾರಿ ನಾನು ಹೇಳಿದ ಪ್ರಕಾರ, ಪ್ಲಸ್ ಇದರದ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರೈಟ್? ಓಕೆ, ಏನಿದೆ ಜಾಯಿಂಟ್ ವೆಂಚರ್ ಅಂದರೆ, ಈಗ ನೀವು ಇಂಡಿಯಾದಲ್ಲಿ ಒಂದು ಕಂಪನಿ ರನ್ ಮಾಡ್ತಾ ಇದ್ದೀರಾ. ಫಾರಿನ್ ಕಂಟ್ರಿಯಿಂದ ಅನ್ನೋ ಪರ್ಸನ್ ಬಂದುಬಿಟ್ಟು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಪಾರ್ಟ್ನರ್ಶಿಪ್ ಮೂಲಕ. ಓಕೆನಾ? ಸೊ ಆಗೇನಾಗುತ್ತೆ, ಅವರ ಕಂಪನಿ ನಿಮ್ಮ ಕಂಪನಿ ಜಾಯ್ನ್ ಆಗುತ್ತೆ. ಲಿಟ್ರಲಿ ಆಗಲಿಲ್ಲ ಅಂದರೂ ಜಾಯ್ನ್ ಆಗುತ್ತೆ. ಓಕೆ, ಫೈನ್. ವರ್ಚುವಲ್ ಆಗಿ ಜಾಯ್ನ್ ಆಗುತ್ತೆ. ಯಾಕಂದರೆ ಅವರು ಫಾರಿನರ್, ಅಂದರೆ ಅನ್ನೋ ಪರ್ಸನ್ ಫಾರಿನಿಂದ ಬಂದುಬಿಟ್ಟು ನಿಮ್ಮ ಕಂಪನಿ, ಇಂಡಿಯಾದಲ್ಲಿರೋ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಅಲ್ಲಿಂದ ಟೆಕ್ನಾಲಜಿ ಅಲ್ಲಿ ಏನು ಯೂಸ್ ಮಾಡಿದರೆ ಆ ಟೆಕ್ನಾಲಜಿಲಿ ಯೂಸ್ ಮಾಡ್ತಾರೆ. ಸೊ ಅವರ ಕಂಪನಿ ಸಮ್ಟೈಮ್ಸ್ ಅವರ ಬ್ರ್ಯಾಂಡ್ ನೇಮ್ ಇಲ್ಲಿ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ಬೋದು. ಅಲ್ಲಿರೋ ವಾಟ್ ಇಸ್ ದ್ಯಾಟ್, ಅಲ್ಲಿ ಯೂಸ್ ಮಾಡೋ ಪ್ರೊಡಕ್ಷನ್ ಪ್ರೋಸೆಸ್ ಸೀಕ್ರೆಟ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಎರಡು ಕಂಪನಿ ಜಾಯಿನ್ ಆಗೋ ಚಾನ್ಸಸ್ ಇದೆ. ಅಂದರೆ ಜಾಯಿನ್ ಆಯಿತು ಅಂತ. ಓಕೆನಾ? ಅದನ್ನು ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಇಲ್ಲಾಂದರೆ ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಕಂಪನಿ ಇದೆ, ನೀವು ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಪಾರ್ಟ್ನರ್ಶಿಪ್ ತೊಗೊತೀರ. ಅಂದರೆ ಅಲ್ಲಿರೋ XYZ ಅನ್ನೋ ಕಂಪನಿ ಜೊತೆಗೆ ನೀವೇನು ಮಾಡ್ತೀರಾ, ಮರ್ಜ್ ಆಗ್ತೀರಾ. ಅಂದರೆ ನೀವು ಅಲ್ಲಿ XYZ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತೀರಾ. ಅನ್ನೋ ಪರ್ಸನ್ ಜೊತೆಗೆ ನೀವು ಪಾರ್ಟ್ನರ್ಶಿಪ್ ತಗೊತೀರಾ. ಓಕೆನಾ? ಇಲ್ಲಿ ಯೂಸ್ ಮಾಡ್ತಿರೋ ಟೆಕ್ನಾಲಜಿನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ಇಲ್ಲೇನು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಅದು ಸಕ್ಸಸ್ಫುಲ್ ಆದರೆ ಅದನ್ನ ಅಲ್ಲೂ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಅದನ್ನು ಏನಂತಾರೆ, ಜಾಯಿಂಟ್ ವೆಂಚರ್ ಅಂತ ಕರೀತಾರೆ. ಓಕೆ, ಫೈನ್. ಇದನ್ನು ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ. ಇದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನಂತ ನೋಡಿದ್ರೆ ನಾವು, since the local partner also contributes to the equity capital of such a venture, the international firm finds it financially less burden to expand globally. ಅಂದರೆ ಇಲ್ಲಿ ಏನಾಗುತ್ತಂದರೆ, ನಿಮ್ಮ ಕಂಪನಿ ಇಂಡಿಯಾದಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಫಾರಿನ್ ಪರ್ಸನ್ ಬಂದ್ಬಿಟ್ಟು, ಅಂದರೆ
ಎ ಅನ್ನೋ ಪರ್ಸನ್ ಫಾರಿನಿಂದ ಬಂದುಬಿಟ್ಟು ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆವಾಗ ಜಾಯಿಂಟ್ ವೆಂಚರ್ ಆಗುತ್ತೆ, ರೈಟ್? ಓಕೆ, ಅಂದರೆ ಅವರ ಕಂಪನಿ ನಿಮ್ಮ ಕಂಪನಿ ಏನಾಗುತ್ತೆ, ಜಾಯಿನ್ ಆಗುತ್ತೆ. ಲಿಟ್ರಲಿ ಆಗೋದಿಲ್ಲ, ಬಟ್ ವರ್ಚುವಲ್ ಆಗಿ ಆಗುತ್ತೆ. ಅವಾಗ ಏನಾಗುತ್ತೆ, ಅವರು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಫಿನಾನ್ಷಿಯಲ್ ಬರ್ಡನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ನಿಮಗೆ ಫಿನಾನ್ಷಿಯಲ್ ಬರ್ಡನ್ ಅಂದರೆ ನಿಮಗೆ ಹೊರೆ ಕಮ್ಮಿ ಆಗುತ್ತೆ. ಯಾಕಂದರೆ ಈಗ 10 ಕೋಟಿ ಅಂತ ಇದ್ದರೆ ಅದ್ರಾಗ 5 ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, 10 ಕೋಟಿ ಅಂದರೆ ಅದ್ರಾಗ 5 ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ನಿಮ್ಮ ಬರ್ಡನ್ ಕಮ್ಮಿ ಆಗುತ್ತೆ. ಇಲ್ಲಿ ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಫೈನ್. ನೆಕ್ಸ್ಟ್, ಜಾಯಿಂಟ್ ವೆಂಚರ್ ಮೇಕ್ ಇಟ್ ಪಾಸಿಬಲ್. ನೆಕ್ಸ್ಟ್ ಅಡ್ವಾಂಟೇಜ್ ಏನಂತ ನೋಡಿದರೆ, ಈ ಜಾಯಿಂಟ್ ವೆಂಚರ್ಸ್ ಮೇಕ್ ಇಟ್ ಪಾಸಿಬಲ್ ಟು ಎಕ್ಸಿಕ್ಯೂಟ್ ಲಾರ್ಜ್ ಪ್ರಾಜೆಕ್ಟ್ಸ್ ರಿಕ್ವೈರಿಂಗ್ ಹ್ಯೂಜ್ ಕ್ಯಾಪಿಟಲ್ ಔಟ್ಲೇಸ್ ಆ್ಯಂಡ್ ಮ್ಯಾನ್ ಪವರ್. ಈಗ ನೀವು ಇಂಡಿಯಾದಲ್ಲಿ ಒಂದು ಕಂಪನಿ ರನ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಫಾರಿನಿಂದ ಒಬ್ಬ ಪರ್ಸನ್ ಬಂದುಬಿಟ್ಟು ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ರೈಟ್? ಓಕೆ, ಆಗ ಏನಾಗುತ್ತೆ, ನಿಮ್ಮ ಕಂಪನಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಓಕೆ, ಈಗ ನೀವು 5 ಕೋಟಿ ಇಟ್ಕೊಂಡು ರನ್ ಮಾಡ್ತಾ ಇದ್ರಿ, ಅವರು ಒಂದು 5 crore ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅವಾಗ ನಿಮ್ಮ ಕಂಪನಿಗೆ ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆಯಿತು. ಅವಾಗ ಏನು ಮಾಡ್ಬೋದು, ಫ್ಯೂ ಮೋರ್ ಮಷಿನರೀಸ್ನ ನೀವು ಪರ್ಚೇಸ್ ಮಾಡ್ಬೋದು. ಪ್ರಾಜೆಕ್ಟು ಸಣ್ಣ ಮಟ್ಟದಲ್ಲಿ ರನ್ ಮಾಡ್ತಿರೋ ಪ್ರಾಜೆಕ್ಟ್ನ ದೊಡ್ಡ ಮಟ್ಟದಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಇನ್ನೂ ಒಂದಷ್ಟು ಎಂಪ್ಲಾಯೀಸ್ನ ಜಾಯಿನ್ ಮಾಡ್ಕೋಬೋದು. ಯಾಕಂದರೆ ನಾನು ತುಂಬ ಸಲ ಹೇಳಿರೋ ಪ್ರಕಾರ ದ ಹೋಲ್ ಆರ್ಗನೈಸೇಷನ್ ನಾವು 3 kinds ಆಫ್ ರಿಸೋರ್ಸಸ್ ಆಗಿ ಡಿವೈಡ್ ಮಾಡ್ಬೋದು. ಫಿನಾನ್ಷಿಯಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಫಿಸಿಕಲ್ ರಿಸೋರ್ಸಸ್. ಓಕೆನಾ? ಈ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಬೇಕಂದರೆ ನಮಗೆ ಫಿನಾನ್ಷಿಯಲ್ ರಿಸೋರ್ಸಸ್ ಬೇಕೇ ಬೇಕು. ಅದು ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ದಿ 2 other ರಿಸೋರ್ಸಸ್ ವಿಲ್ ಇನ್ಕ್ರೀಸ್, ರೈಟ್ ಅಂತ ಹೇಳಿದ್ದೆ ನಾನು. ಓಕೆನಾ? ಸೊ ಇಲ್ಲಿ ಒಬ್ಬ ಪಾರ್ಟ್ನರ್ ಬಂದು ನಿಮ್ಮ ಜೊತೆ ಜಾಯ್ನ್ ಆದರು, ಅಂದರೆ ಅವ್ರ ಕಂಪನಿ ನಿಮ್ಮ ಕಂಪನಿ ಜಾಯಿನ್ ಮಾಡಿದರು. ಓಕೆ, ನೀವು 5 crore ಇಟ್ಕೊಂಡು ರನ್ ಮಾಡ್ತಿದ್ರೆ, ಅವರೊಂದು 5 crore ಇನ್ವೆಸ್ಟ್ಮೆಂಟ್ ಮಾಡಿದರು. ಅವಾಗೇನಾಗುತ್ತೆ, ನಿಮ್ಮ ಕಂಪನಿ ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆಯಿತು. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ದಿ ಅದರ್ 2 ರಿಸೋರ್ಸಸ್, ಫಿಸಿಕಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಅದೇ ಹೇಳಿರೋದು, ಈ ಪಾಯಿಂಟ್ ಹೇಳ್ತಿರೋದು ಅದೇ. ಆವಾಗ ಸಣ್ಣ ಮಟ್ಟದಲ್ಲಿ ಮಾಡ್ತಿರೋ ನೀವು ಪ್ರೊಡಕ್ಷನ್ನು ಅವ್ರ ಪ್ರಾಜೆಕ್ಟ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್, ನೀವು 10,000 tons ಆಫ್ ಸ್ಟೀಲ್ ಪ್ರೊಡಕ್ಷನ್ ಮಾಡ್ತಾಯಿದ್ರೆ, ಅವಾಗೇನು ಮಾಡ್ಬೋದು, 20,000 tons ಆಫ್ ಸ್ಟೀಲ್ ಪ್ರೊಡಕ್ಷನ್ ಮಾಡ್ಬೋದು ನೀವು. ಯು ಗಾಟ್ ದ ಪಾಯಿಂಟ್, ರೈಟ್? ಯಾಕಂದರೆ ಫಿನಾನ್ಷಿಯಲ್ ರಿಸೋರ್ಸಸ್ ಜಾಸ್ತಿ ಆದರೆ ಫಿಸಿಕಲ್ ರಿಸೋರ್ಸಸ್ ಜಾಸ್ತಿ ಆಗುತ್ತೆ. ಮಷಿನರೀಸು, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸು, ಬಿಲ್ಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ. ಹ್ಯೂಮನ್ ರಿಸೋರ್ಸಸ್ನು ಜಾಸ್ತಿ ತೊಗೊತೀರಾ, ಅಂದರೆ ಎಂಪ್ಲಾಯೀಸ್ನ ಫ್ಯೂ ಮೋರ್ ಎಂಪ್ಲಾಯೀಸ್ ಆ್ಯಡ್ ಮಾಡ್ತೀರಾ. ಪ್ರಾಜೆಕ್ಟ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅವಾಗ ಪ್ರಾಫಿಟ್ಟು ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇದೆ. ಓಕೆನಾ? 3ನೇ ಅಡ್ವಾಂಟೇಜ್ ಏನಂದರೆ, ದ ಫಾರಿನ್ ಬಿಸ್ನೆಸ್ ಫರ್ಮ್ ಬೆನಿಫಿಟ್ಸ್ ಫ್ರಮ್ ಎ ಲೋಕಲ್ ಪಾರ್ಟ್ನರ್ಸ್ ನಾಲೆಜ್ ಆಫ್ ದ ಹೋಸ್ಟ್ ಕಂಟ್ರೀಸ್ ರಿಗಾರ್ಡಿಂಗ್ ದ ಕಾಂಪಿಟೇಟಿವ್ ಕಂಡೀಷನ್ಸ್, ಕಲ್ಚರ್, ಲ್ಯಾಂಗ್ವೇಜ್, ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್. ಈಗ ಜಾಯಿಂಟ್ ವೆಂಚರ್ ಅಂದರೆ ಫಾರಿನರ್ ಬಂದುಬಿಟ್ಟು, ಅಂದರೆ ಫಾರಿನ್ ಕಂಟ್ರಿಯಿಂದ ಒಬ್ಬರು ಬಂದುಬಿಟ್ಟು ಏನೋ ಪರ್ಸನ್ ಬಂದುಬಿಟ್ಟು ನಿಮ್ಮ ಕಂಟ್ರಿಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ಜಾಯಿಂಟ್ ವೆಂಚರ್ ಆಗೋದಿಲ್ಲ. ಅದು ನೀವು ಫಾರಿನಲ್ಲಿರೋ ಯಾವುದೋ ಒಂದು ಕಂಪನಿಗೋಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಕಂಪನಿ ಅವ್ರ ಕಂಪನಿ ಏನಾಗುತ್ತೆ, ಜಾಯಿನ್ ಆಗುತ್ತೆ, ರೈಟ್? ಓಕೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೊಂದು ಬೆನಿಫಿಟ್ ಇದೆಯಂತೆ. ಏನು ಬೆನಿಫಿಟ್ ಅಂದರೆ, ಅಲ್ಲಿ ಎ ಅನ್ನೋ ಪರ್ಸನ್ ಅಲ್ಲಿ ಲೋಕಲೈಟ್, ರೈಟ್? ಎ ಅನ್ನೋ ಪರ್ಸನ್ ಅಲ್ಲಿ ಈಸ್ ಎ ಲೋಕಲ್ ಪರ್ಸನ್ ಅಲ್ಲಿ, ರೈಟ್? ಓಕೆ, ಅವರಿಗೆ ಅಲ್ಲಿ ಆ ಕಂಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಯು ಎಸ್ಸಿಗೆ ನೀವು ಹೋಗಿ ಅಲ್ಲಿರೋ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಅವಾಗ ಜಾಯಿಂಟ್ ವೆಂಚರ್ ಆಯಿತು. ಎ ಅನ್ನೋ ಪರ್ಸನ್ ಜೊತೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರಿ, ರೈಟ್? ಓಕೆ, ಆ ಎ ಅನ್ನೋ ಪರ್ಸನ್ಗೆ ಅಲ್ಲಿ ಇರೋ ಜನರ ಟೇಸ್ಟ್ ಇರ್ಬೋದು, ಅವರ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅವರ ಬೈಯಿಂಗ್ ಕೆಪಾಸಿಟಿ ಇರ್ಬೋದು, ಅಲ್ಲಿರೋ ಕಲ್ಚರ್ ಇರ್ಬೋದು, ಓಕೆ, ಅಲ್ಲಿರೋ ಲ್ಯಾಂಗ್ವೇಜ್ ಇರ್ಬೋದು, ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಓಕೆ, ಕಂಡೀಷನ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ ಬಗ್ಗೆ ಅವರಿಗೆ ಥರೋ ನಾಲೆಜ್ ಇರುತ್ತೆ. ಬಿಕಾಸ್ ಈಸ್ ಎ ಲೋಕಲೈಟ್ ದೇರ್, ಕರೆಕ್ಟಾ ಇಲ್ವಾ? ಅದರ ಅಡ್ವಾಂಟೇಜ್ ನಿಮ್ಗೆ ಸಿಗುತ್ತೆ. ಯಾಕಂದರೆ ಅದನ್ನೆಲ್ಲ ತಿಳ್ಕೊಂಡು ಅದರ ಪ್ರಕಾರ ನೀವು ಪ್ರೊಡಕ್ಷನ್ ಮಾಡಿದರೆ ನಿಮಗೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಓಕೆನಾ? ಇದೊಂದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇನ್ ಮೆನಿ ಕೇಸಸ್ ಎಂಟರಿಂಗ್ ಇನ್ ಟು ಎ ಫಾರಿನ್ ಮಾರ್ಕೆಟ್ ಈಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ರಿಸ್ಕಿ. ಓಕೆನಾ? ಬೇರೆ ಕೇಸಸ್ ಕಂಪೇರ್ ಮಾಡಿದರೆ ಈ ಕೇಸು ತುಂಬ ಚೀಪರ್ ಅಂತಂದರೆ, ಈ ದಾರಿ ತುಂಬ ಚೀಪರ್ ಅಂತ ಕರೀತಾರೆ. ಯಾಕಂದರೆ
ಬೇರೆ ದಾರಿಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ್ಯಾಟ್, ಎಕ್ಸ್ಪೋರ್ಟಿಂಗ್ ಇರ್ಬೋದು, ಇಂಪೋರ್ಟಿಂಗ್ ಇರ್ಬೋದು, ಓಕೆನಾ. ದೆನ್ ಇನ್ನೊಂದು ದಾರಿ ಅದು ಕಾಂಟ್ಯಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇಲ್ಲ ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್ ಇರ್ಬೋದು. ಈ ದಾರಿಗಳು ಕಂಪೇರ್ ಮಾಡಿದರೆ ಈ ಜಾಯಿಂಟ್ ವೆಂಚರ್ ಅನ್ನೋ ದಾರಿ ಸ್ವಲ್ಪ ವಾಟ್ ಇಸ್ ದ್ಯಾಟ್ ಚೀಪರ್ ಅಂತ ಕರೀತಾರೆ. ಓಕೆ, ಯಾಕಂದರೆ ಇಲ್ಲಿ ರಿಸ್ಕ್ ಏನಾಗುತ್ತೆ, ಶೇರ್ ಆಗುತ್ತೆ. ಇಲ್ಲಿ ನಾನು ಹೇಳಿದ್ನಲ್ಲ, ನಾನು ಫಾರಿನ್ ಕಂಟ್ರಿಯಲ್ಲಿ ಇರೋ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಯು ಎಸ್ನಲ್ಲಿರೋ ಕಂಪ್ನಿಯಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಏನೋ ಒಂದು ದೊಡ್ಡ ಲಾಸ್ ಆಯಿತು. ಅಲ್ಲಿ ನನ್ನ ಜೊತೆ ಯಾರಿರ್ತಾರೆ ಶೇರ್ ಮಾಡ್ಕೊಳ್ಳೋಕ್ಕೆ, ಅನ್ನೋರು ಇರ್ತಾರೆ. ಓಕೆ, ನಾನು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿರ್ತೀನಿ, ಯಾಕಂದರೆ ಜಾಯಿಂಟ್ ವೆಂಚರ್ ಇದು. ಸೊ ನನಗೆ ಎಷ್ಟು ಲಾಸ್ ಆಗುತ್ತೋ ಅದರಲ್ಲಿ ಒಂದಿಷ್ಟು ಶೇರ್ ಆಗುತ್ತೆ ಜೊತೆಗೆ, ಆವಾಗ ನನಗೆ ಬರ್ಡನ್ ಕಮ್ಮಿ ಆಗುತ್ತೆ. ಇದೊಂದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂತ ನೋಡಿದರೆ, ಇದೆಲ್ಲ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕಾಗಿ ನಾನು ತುಂಬ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಯು ಗಾಟ್ ದ ಪಾಯಿಂಟ್, ರೈಟ್? ಇಲ್ಲಿ ಇನ್ನೊಂದೇನೆಂದರೆ, ನಾವು ಫಾರಿನ್ ಕಂಟ್ರಿ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಂಪನಿಯಲ್ಲಿ ನೀವು ಇಲ್ಲಿ ಇಂಡಿಯಾದಲ್ಲಿ ಒಂದು ಕಂಪನಿ ಹೊಂದಿದ್ದೀರಾ, ಯಾರೊಬ್ಬರು ಫಾರಿನರ್ ಬಂದರು, ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು, ಆವಾಗ ಜಾಯಿಂಟ್ ವೆಂಚರ್ ಆಯಿತು, ರೈಟ್? ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಬಿಡಲ್ಲ, ಯಾಕಂದರೆ ಅವರು ದುಡ್ಡು ಹಾಕಿರ್ತಾರೆ ನಿಮ್ಮ ಕಂಪನಿಯಲ್ಲಿ. ಅವರೇನು ಮಾಡ್ತಾರೆ, ಇನ್ ಕೇಸ್ ಅವರ ಕಂಪನಿ ಫಾರಿನಲ್ಲಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದ್ರೆ, ಅಲ್ಲಿರೋ ಟೆಕ್ನಾಲಜಿ ಇಲ್ಲಿ ತಂದು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆನಾ? ದೆನ್ ಇನ್ ಕೇಸ್ ಅವರ ಪ್ರಾಡಕ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದ್ದು ವೆಲ್ ನೋನ್ ಪ್ರಾಡಕ್ಟ್ ಆಗಿದ್ದರೆ, ಅವ್ರು ವೆಲ್ ನೋನ್ ಬ್ರ್ಯಾಂಡ್ ಇದ್ದರೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದರೆ ಅವರು ದುಡ್ಡು ಹಾಕಿರ್ತಾರೆ ನಿಮ್ಮ ಕಂಪನಿಯ, ರೈಟ್? ಅವರು ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ನೀವು ಎಷ್ಟು ಇಂಟ್ರೆಸ್ಟು ತೋರಿಸ್ತಿರೋ ಅಷ್ಟೇ ಇಂಟ್ರೆಸ್ಟ್ ಅವ್ರಿಗೂ ಇರುತ್ತೆ. ಬಿಕಾಸ್ ಹಿ ಹ್ಯಾಸ್ ಆಲ್ಸೋ ಇನ್ವೆಸ್ಟೆಡ್ ಕ್ಯಾಪಿಟಲ್ ಲೈಕ್ ಯು ಇನ್ ದ ಕಂಪನಿ ಇನ್ ಇಂಡಿಯಾ, ರೈಟ್? ಇನ್ ಕಂಪನಿಯಲ್ಲಿ, ಇಂಡಿಯಾದಲ್ಲಿರೋ ಕಂಪನಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಅವ್ರಿಗೂ ಇಂಟ್ರೆಸ್ಟು ಇರುತ್ತೆ ಸಾಕಷ್ಟು. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಫಾರಿನ್ ಕಂಟ್ರಿಯಿಂದ ಅವರು ಅಪ್ಡೇಟೆಡ್ ಟೆಕ್ನಾಲಜಿ ತಂದು ಇನ್ವೆಸ್ಟ್ಮೆಂಟ್ ಮಾಡೋದು, ಅಲ್ಲಿಂದ ಟ್ರೈನಿಂಗ್ ಕೊಡೋಕ್ಕೆ ಎಕ್ಸ್ಪರ್ಟ್ಸ್ನ ಕರೆಸೋದಾಗಿರ್ಬೋದು, ಅಲ್ಲಿರೋ ಬ್ರ್ಯಾಂಡ್ ನೇಮ್ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದಾಗಿರ್ಬೋದು, ಅಲ್ಲಿರೋ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋ ಸೀಕ್ರೆಟ್ ಇಲ್ಲಿ ಹೇಳ್ಕೊಡೋದಾಗಿರ್ಬೋದು. ಸೊ ಇದರಿಂದ ಬೆನಿಫಿಟ್ ಇದೆ, ರೈಟ್? ಓಕೆ, ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಏನಂದರೆ, ಈಗ ಡಿಸ್ಅಡ್ವಾಂಟೇಜ್ ಬಗ್ಗೆ ನೋಡೋಣ ಅಷ್ಟೇ. ಓಕೆ, ಇದು ಡಿಸ್ಅಡ್ವಾಂಟೇಜ್. ಒಂದೇ ಡಿಸ್ಅಡ್ವಾಂಟೇಜ್ ಏನಂದರೆ ಡ್ಯುಯಲ್ ಓನರ್ಶಿಪ್. ಓಕೆ, ಇಲ್ಲಿ ನೀವು ಇಂಡಿಯಾದಲ್ಲಿ ಒಂದು ಕಂಪನಿ ರನ್ ಮಾಡ್ತಿದ್ದೀರಾ, ಅನ್ನೋ ಪರ್ಸನ್ USA ಬಂದುಬಿಟ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವಾಗ 2 ಕಂಪನಿ ಜಾಯಿನ್ ಆಯಿತು, ಜಾಯಿಂಟ್ ವೆಂಚರ್ ಆಯಿತು, ರೈಟ್? ಈಗ ನೀವು ಓನರು, ಅವರು ಅನ್ನೋ ಪರ್ಸನ್ ಓನರ್. ಈಗ 2 ಓನರ್ ಅಂದರೆ ಇಬ್ಬರು ಓನರ್ ಇದ್ದಾಗ ಇಲ್ಲಿ ಆರ್ಗ್ಯುಮೆಂಟ್ಸ್ ಆಗೋ ಚಾನ್ಸಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇದೆ, ಓಕೆನಾ? ಕಮೋಷನ್ ಆಗೋ ಚಾನ್ಸಸ್ ಇದೆ, ಗ್ರೂಪಿಸಮ್ ಆಗೋ ಚಾನ್ಸಸ್ ಇದೆ, ಓಕೆನಾ? ಯಾಕಂದರೆ ಇಲ್ಲಿ ಯೂನಿಟಿ ಆಫ್ ಕಮಾಂಡ್ ಪ್ರಿನ್ಸಿಪಲ್ ವೈಲೇಟ್ ಆಗೋ ಚಾನ್ಸಸ್ ಇದೆ ಇಲ್ಲಿ, ರೈಟ್? ಒಂದು ಟೀಮ್ಗೆ ಇಬ್ಬರು ಲೀಡರ್ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅದೇ ಪ್ರಾಬ್ಲಮ್ ಇಲ್ಲಾಗುತ್ತೆ. ಓಕೆನಾ? ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇಲ್ಲಿ ನೀವು ಫಾರಿನ್ ಕಂಟ್ರಿಯಲ್ಲಿ ಇರೋ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಅನ್ನೋ ಪರ್ಸನ್ ಜೊತೆ ಪಾರ್ಟ್ನರ್ಶಿಪ್ ತೊಗೊಂಡ್ರಿ, ಅಂದರೆ ಜಾಯಿಂಟ್ ವೆಂಚರ್ ಆಯಿತು. ಆವಾಗ ಇಲ್ಲಿ ಇಂಡಿಯಾದಲ್ಲಿರೋ ಕಂಪನಿದು ಟ್ರೇಡ್ ಸೀಕ್ರೆಟ್ಸ್ ನೀವು ಹೇಳ್ತೀರಾ, ಹೇಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದು, ದೆನ್ ಕಸ್ಟಮರ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀರಾ, ಓಕೆ, ಈ ಟೆಕ್ನಾಲಜಿ ಸೀಕ್ರೆಟ್ಸ್ ಇರ್ಬೋದು, ಇವನ್ನೆಲ್ಲ ಶೇರ್ ಮಾಡ್ತೀರಾ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಈ ಸೀಕ್ರೆಟ್ಸ್ ಏನಾಗುತ್ತೆ, ಅನ್ನೋ ಪರ್ಸನ್ ಬೇರೆಯವ್ರಿಗೆ ಡಿಸ್ಕ್ಲೋಸ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ, ರೈಟ್? ಯು ಗಾಟ್ ದ ಪಾಯಿಂಟ್, ರೈಟ್? ಆವಾಗ ನಿಮ್ಮ ಸೀಕ್ರೆಟ್ಸ್ ಲೀಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇದಾಯಿತು. ನೆಕ್ಸ್ಟ್, ಇಷ್ಟು ಪ್ರೀವಿಯಸ್ ಕ್ಲಾಸಿಂದ ಆಯಿತು. ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಹೋಲಿ ಓನ್ಡ್ ಸಬ್ಸಿಡಿಯರೀಸ್. ಅಂದರೆ ಜಸ್ಟ್ ಜಾಯಿಂಟ್ ವೆಂಚರ್ಗೂ ಹೋಲಿ ಓನ್ಡ್ ಸಬ್ಸಿಡಿಯರೀಸ್ಗೂ ಒಂದೇ ಒಂದು ವ್ಯತ್ಯಾಸ. ಜಾಯಿಂಟ್ ವೆಂಚರಲ್ಲಿ
ಎ ಅನ್ನೋ ಪರ್ಸನ್ ಬಂದುಬಿಟ್ಟು ಅಂದರೆ ಫಾರಿನಿಂದ ಬಂದುಬಿಟ್ಟು ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವಾಗ 2 ಕಂಪ್ನಿ ಜಾಯ್ನ್ ಆಗುತ್ತೆ. ಇಲ್ಲಿ ಸಿಂಪಲ್ ಒಂದೇ, ಎ ಅನ್ನೋ ಪರ್ಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ನಿಮ್ಮ ಕಂಪನಿನ ತಗೊತಾನೆ. ಇಲ್ಲ ನೀವು ಫಾರಿನ್ಗೆ ಹೋಗಿ ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕಿಂತ ಏನು ಮಾಡ್ತೀರಾ, ಯಾವುದೋ ಒಂದು ಕಂಪನಿನ ಫೈಂಡ್ ಔಟ್ ಮಾಡಿ ಆ ಕಂಪನಿನ ಫುಲ್ಲಾಗಿ ತಗೊತೀರಾ. ಅಂದರೆ ಯು ವಿಲ್ ಬಿ ದ ಸೋಲ್ ಓನರ್, ಅಂದರೆ ನೀವೇ ಸಿಂಗಲ್ ಓನರ್. ಅದಕ್ಕೆ ಏನು ಡಿಸಿಷನ್ ತೊಗೊಂಡ್ರು ನೀವೇ ತಗೊಳ್ಳೋದು, ಪ್ಲ್ಯಾನಿಂಗ್ ಮಾಡಿದ್ರು ನೀವೇ, ಪ್ರಾಫಿಟ್ ಬಂದರೂ ಕಂಪ್ಲೀಟ್ ಪ್ರಾಫಿಟ್ ನಿಮಗೆ, ಲಾಸ್ ಆಯಿತು ಕಂಪ್ಲೀಟ್ ಲಾಸ್ ನಿಮಗೆ, ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ನಿಮ್ಮದೇ, ಎಲ್ಲ ಕಂಪ್ಲೀಟ್ ನಿಮ್ಮದೇ. ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಪಾರ್ಟ್ನರ್ಶಿಪ್ಪಿಗಿಲ್ಲ. ಜಾಯಿಂಟ್ ವೆಂಚರ್ ಅಂದರೆ ಅಲ್ಲಿ ಇಬ್ಬರು ಇರ್ತಾರೆ. ನೀವು ಹೋಗ್ತೀರಾ ಫಾರಿನ್ ಕಂಟ್ರಿಯಲ್ಲಿ XYZ ಅಂತ ಒಂದು ಕಂಪನಿ ಇರುತ್ತೆ, ಅದನ್ನ ಏನು ರನ್ ಮಾಡ್ತಿರ್ತಾರೆ, ಅದರ ಅವನೊಂದು 5 ಕೋಟಿ ಹಾಕಿರ್ತಾನೆ, ನೀವೊಂದು 5 ಕೋಟಿ ಹಾಕ್ತೀರಾ, ಇಬ್ಬರು ಸೇರಿ ರನ್ ಮಾಡ್ತೀರಾ. ಅಲ್ಲಿ ಲಾಸ್ ಆಯಿತು ಇಬ್ಬರು ಶೇರ್ ಆಗುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟು ಇಬ್ಬರು ಶೇರ್ ಆಗಿರುತ್ತೆ, ಪ್ರಾಫಿಟ್ ಆಯಿತು ಇಬ್ಬರು ಶೇರ್ ಆಗುತ್ತೆ. ಓಕೆ, ದೋಸ್ ಥಿಂಗ್ಸ್. ಇಲ್ಲಿ ಆ ಥರ ಇಲ್ಲ. ಏನು ಪರ್ಸನ್ US ಕಂಪನಿ ರನ್ ಮಾಡ್ತಿರ್ತಾರೆ, ನೀವು ಹೋಗ್ತೀರಾ, ಫುಲ್ ದುಡ್ಡು, ಫುಲ್ ಅಮೌಂಟ್, ಅವ್ರು ಫುಲ್ ಇನ್ವೆಸ್ಟ್ಮೆಂಟ್ ಕೊಟ್ಬಿಟ್ಟು ಅವ್ರು ಫುಲ್ ಈಕ್ವಿಟಿ ಶೇರ್ಸ್ನೆಲ್ಲ ಪರ್ಚೇಸ್ ಮಾಡಿ ನೀವೇನು ಮಾಡ್ತೀರಾ, ಆ ಕಂಪನಿ ನಿಮಗೆ ಸ್ವಂತ ಮಾಡ್ಕೊತೀರಾ. ಓಕೆ, ಫುಲ್ ಹೋಲ್ ಆಗಿ ತಗೊತೀರಾ. ಯು ಗಾಟ್ ದ ಪಾಯಿಂಟ್, ರೈಟ್? ಅದನ್ನು ಹೋಲಿ ಓನ್ಡ್ ಸಬ್ಸಿಡಿಯರೀಸ್ ಅಂತಾರೆ. ಇದು ಒಂದು ದಾರಿ ಏನಕ್ಕೆ, ಫಾರಿನ್ ಮಾರ್ಕೆಟ್ನ ಎಂಟರ್ ಆಗೋದಕ್ಕೆ ಅವ್ರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋದಕ್ಕೆ. ಅಡ್ವಾಂಟೇಜಸ್ ನೋಡೋಣ. ಈ ಹೋಲಿ ಓನ್ಡ್ ಸಬ್ಸಿಡಿಯರೀಸ್ದು ಅಡ್ವಾಂಟೇಜಸ್ ಏನಂತ ನೋಡಿದರೆ, ಒಂದೇ ಅಡ್ವಾಂಟೇಜ್ ಏನಂದರೆ, ದ ಪೇರೆಂಟ್ ಫರ್ಮ್ ಈಸ್ ಏಬಲ್ ಟು ಎಕ್ಸಸೈಸ್ ಫುಲ್ ಕಂಟ್ರೋಲ್ ಓವರ್ ಇಟ್ಸ್ ಆಪರೇಷನ್ಸ್ ಇನ್ ಫಾರಿನ್ ಕಂಟ್ರೀಸ್. ಅಂದರೆ ಈಗ XYZ ಕಂಪನಿ ಅಂತ ಇದೆ, ನೀವೇನು ಮಾಡ್ತೀರಾ, ಹೋಗಿ XYZ ಕಂಪನಿ ಈಕ್ವಿಟಿ ಶೇರ್ಸ್ನೆಲ್ಲ ತೊಗೊತೀರಾ, ಫುಲ್ ಪರ್ಚೇಸ್ ಮಾಡ್ತೀರಾ ಕಂಪನಿನ. ಓಕೆ, ಆವಾಗ ಆ ಕಂಪನಿಯಲ್ಲಿ ರನ್ ಆಗೋ ಆಪ್ರೇಷನ್ಸ್ ಎಲ್ಲ ಯಾರ ಕಂಟ್ರೋಲಲ್ಲಿ ಇರುತ್ತೆ, ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನೀವೇನು ಕನ್ವಿನಿಯೆಂಟ್ ಡಿಸಿಷನ್ಸ್ ತೊಗೋಬೋದು, ಅಲ್ಲಿ ಯಾರ್ದು ಪ್ರೆಷರ್ ಇರೋದಿಲ್ಲ. ಓಕೆ, ಅಲ್ಲಿ ಯಾರ್ದು ಇನ್ಫ್ಲುಯೆನ್ಸ್ ಇರೋದಿಲ್ಲ, ಅಲ್ಲಿ ಯಾರ್ದು ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಕಂಪ್ಲೀಟಾಗಿ ಅಲ್ಲಿ ನಡೆಯೋ ಆ್ಯಕ್ಟಿವಿಟೀಸು, ಅಲ್ಲಿ ನಡೆಯೋ ಆಪ್ರೇಷನ್ಸ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್, ರೈಟ್? ಓಕೆ, ಎರಡನೇ ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಎಲ್ಲ ಈಕ್ವಿಟಿ ಶೇರ್ ನಾವು ತೊಗೊತೀವಿ, ಕಂಪ್ಲೀಟ್ ಕಂಪನಿನ ನಾವು ತೊಗೊತೀವಿ. ಅಂದರೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಹೆವಿ ಇರುತ್ತೆ, ರೈಟ್? ಈಗ ನಾನು ಹೋಗಿ ಫಾರಿನಲ್ಲಿರೋ ಏನೋ XYZ ಅನ್ನೋ ಕಂಪನಿನ ಇಂದ ಪರ್ಚೇಸ್ ಮಾಡಬೇಕು, ಅಲ್ಲಿರೋ ಈಕ್ವಿಟಿ ಶೇರ್ಸ್ ಎಲ್ಲ ತಗೋಬೇಕು, ರೈಟ್? ಅದಕ್ಕೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇದು ಯಾರಿಗೆ ಸಾಧ್ಯ ಇಲ್ಲ ಅಂದರೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸಿಗೆ ಇದು ಸಾಧ್ಯ ಇಲ್ಲ. ಓನ್ಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸಿಗೆ ಸಾಧ್ಯ. ಅವ್ರ ಹತ್ರ ಹೆವಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಫಿನಾನ್ಷಿಯಲ್ ಸಪೋರ್ಟ್ ಚೆನ್ನಾಗಿರುತ್ತೆ. ಅವರು ಹೋಗಿ ಏನು ಮಾಡ್ತಾರೆ, ಅಮೌಂಟ್ ಪೇ ಮಾಡಿ ಅವರೆಲ್ಲ ಈಕ್ವಿಟಿ ಶೇರ್ಸ್ನ ತಗೊಂಡು ಇಂಡಸ್ಟ್ರೀಸ್ನ ಅವ್ರ ಕಂಪನಿನ ಪರ್ಚೇಸ್ ಮಾಡ್ತಾರೆ. ಬಟ್ ಸ್ಮಾಲ್ ಕಂಪನೀಸು, ಈಗ ಸ್ಟಾರ್ಟಪ್ಪಲ್ಲಿರೋ ಕಂಪನೀಸು, ಇಲ್ಲ ಮೀಡಿಯಮ್ ಸ್ಕೇಲ್ ಕಂಪನೀಸ್ಗೆ ಇದು ಅಸಾಧ್ಯ, ರೈಟ್? ಇದು ಒಂದು ಡಿಸ್ಅಡ್ವಾಂಟೇಜ್. ಓಕೆ, ಸಾರಿ, ಇದು ಅಡ್ವಾಂಟೇಜ್ ಏನಂದರೆ, ಇದು ನಾನು ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳ್ತಾ ಇದ್ದೆ. ಅದು ಅಡ್ವಾಂಟೇಜ್ ಏನಂದರೆ, ಸಿನ್ಸ್ ದ ಪೇರೆಂಟ್ ಕಂಪನಿ ಆನ್ ಇಟ್ಸ್ ಓನ್ ಲುಕ್ಸ್ ಆಫ್ಟರ್ ದ ಎಂಟೈರ್ ಆಪರೇಷನ್ಸ್ ಆಫ್ ಫಾರಿನ್ ಸಬ್ಸಿಡರೀಸ್, ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಡಿಸ್ಕ್ಲೋಸ್ ಇಟ್ಸ್ ಟೆಕ್ನಾಲಜಿ ಆರ್ ಟ್ರೇಡ್ ಸೀಕ್ರೆಟ್ಸ್ ಟು ಅದರ್ಸ್. ಅಂದರೆ ಸಿಂಪಲ್, ಇದೇನಿಲ್ಲ, ಅದು ರಾಂಗ್ ಇನ್ಫಾರ್ಮೇಷನ್ ಆಯಿತು. ಅದು ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್. ಅದು ನಾನು ಇಲ್ಲಿ ಅಂತ ಹೇಳಿದೆ. ಇನ್ನು ನಾವು ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಏನಂದರೆ ಇಲ್ಲಿ ಕಂಪ್ಲೀಟ್ ನಮ್ಮ ಕೈಲಿರುತ್ತೆ. ಈಗ ನೀವು ಹೋಗಿ ಅನ್ನೋ ಪರ್ಸನಿಂದ XYZ ಅನ್ನೋ ಕಂಪನಿನ ಪರ್ಚೇಸ್ ಮಾಡಿದ್ರಿ, ಆ ಕಂಪನಿ ಕಂಪ್ಲೀಟ್ ನಿಮ್ಮ ಅಂಡರಲ್ಲಿರುತ್ತೆ. ಅಲ್ಲಿರೋ ಆ್ಯಕ್ಟಿವಿಟೀಸ್, ಆಪ್ರೇಷನ್ಸ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಅಲ್ಲಿ ನಡೆಯೋ ಟ್ರೇಡ್ ಸೀಕ್ರೆಟ್ಸು, ಟ್ರಾನ್ಸಾಕ್ಷನ್ಸ್ನ ನೀವು ಯಾರಿಗೂ ತಿಳಿಸಬೇಕಾಗ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಯಾರು ಪಾರ್ಟ್ನರ್ಸ್ ಇಲ್ಲ, ಕರೆಕ್ಟಾ ಇಲ್ವಾ? ಟ್ರೇಡ್ ಸೀಕ್ರೆಟ್ಸ್ ಇರ್ಬೋದು, ಟೆಕ್ನಾಲಜಿ ಸೀಕ್ರೆಟ್ಸ್ ಇರ್ಬೋದು, ಪ್ರೊಡಕ್ಷನ್ ಸೀಕ್ರೆಟ್ಸ್ ಇರ್ಬೋದು, ಎಲ್ಲ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನೀವು ಸೀಕ್ರೆಸಿ ಮೇಂಟೈನ್ ಮಾಡ್ಬೋದು, ಇನ್ಫಾರ್ಮೇಷನ್ ಲೀಕ್ ಆಗಲ್ಲ. ಇದೊಂದು ಅಡ್ವಾಂಟೇಜ್. ಇದು ಓಕೆ, ಅಡ್ವಾಂಟೇಜ್ ಎರಡೇ ಇದೆ. ಒಂದೇ ಅಡ್ವಾಂಟೇಜ್ ಏನು, ಅಲ್ಲಿ ನಡೆಯೋ ಆ್ಯಕ್ಟಿವಿಟೀಸು, ಆಪ್ರೇಷನ್ಸ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ನೀವು ಹೇಗೆ ಬೇಕಾದರೂ ಮಾಡಿಫಿಕೇಷನ್ ಮಾಡ್ಕೋಬೋದು. ಎರಡನೇದು, ಇಲ್ಲಿ ಟ್ರೇಡ್ ಸೀಕ್ರೆಟ್ಸು, ಟ್ರಾನ್ಸಾಕ್ಷನ್ ಸೀಕ್ರೆಟ್ಸು, ಪ್ರೊಡಕ್ಷನ್ ಸೀಕ್ರೆಟ್ಸ್ ಎಲ್ಲ ನೀವು ಕಾಪಾಡೋ ಚಾನ್ಸಸ್ ಇದೆ. ಯಾಕಂದರೆ ನೀವು ಯಾರಿಗೂ ಅಲ್ಲಿ ಲೀಕ್ ಆಗೋ ಚಾನ್ಸಸ್ ಇಲ್ಲ, ಯಾರು ಪಾರ್ಟ್ನರ್ಸ್ ಇಲ್ಲ ಇಲ್ಲಿ. ಓಕೆ, ಡಿಸ್ಅಡ್ವಾಂಟೇಜ್ ಏನಂತ ನೋಡೋಣ. ಯಾವುದ್ರದ್ದು? ಹೋಲಿ ಓನ್ಡ್ ಸಬ್ಸಿಡರೀಸ್ದು. ಒಂದೇ ಡಿಸ್ಅಡ್ವಾಂಟೇಜ್ ಅಂದರೆ,
ಅದೇ ನಾವಾಗಲೇ ಹೇಳಿದ್ನಲ್ಲ, ನಾವು ಹೋಗಿ ಆ ಕಂಪನಿನ ಫುಲ್ ಪರ್ಚೇಸ್ ಮಾಡೋದ್ರಿಂದ ನಮಗೆ ಕ್ಯಾಪಿಟಲ್ ಬರ್ಡನ್ ಆಗುತ್ತೆ. ದೊಡ್ಡ ದೊಡ್ಡ ಕಂಪನಿಗೆ ಸಾಧ್ಯ ಆಗುತ್ತೆ, ಬಟ್ ಸ್ಮಾಲ್ ಆ್ಯಂಡ್ ಮಿಡಲ್ ಕಂಪನಿಗೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಕಂಪನಿಗೆ ಇದು ಅಸಾಧ್ಯ. ಓಕೆ, ಕಂಪ್ಲೀಟ್ಲಿ ಇಂಪಾಸಿಬಲ್. ಯಾಕಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲಿ. ಓಕೆ, ಗಾಟ್ ದ ಪಾಯಿಂಟ್ ರೈಟ್. 100% ಇನ್ವೆಸ್ಟ್ಮೆಂಟ್ ನಾವೇ ಹಾಕಬೇಕು, ಎಲ್ಲ ಇಕ್ವಿಟಿ ಶೇರ್ಸ್ನ ತಗೋಬೇಕು. ಯಾಕಂದರೆ ಫುಲ್ ಕಂಪನಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಎ ಅನ್ನೋ ಪರ್ಸನಿಂದ XYZ ಅನ್ನೋ ಕಂಪನಿನ ಫುಲ್ಲಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕಾಗುತ್ತೆ ಇಲ್ಲಿ. ಓಕೆ, ಫಿನಾನ್ಷಿಯಲ್ ಸಪೋರ್ಟ್ ಕಂಪನಿ ಕಂಪ್ಲೀಟಾಗಿ ಸ್ಟ್ರಾಂಗ್ ಫಿನಾನ್ಷಿಯಲ್ ಸಪೋರ್ಟ್ ಇರೋ ಕಂಪನಿ ಮಾತ್ರ ಈ ದಾರಿನ ಯೂಸ್ ಮಾಡೋಕ್ಕಾಗೋದು. ಓಕೆನಾ? ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಕಂಪನಿಗಳಿಗೆ ಈ ದಾರಿ ಯೂಸ್ಲೆಸ್. ಓಕೆ, ಯಾಕಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲಿ. ಓಕೆ, ಎರಡನೇ ಡಿಸ್ಅಡ್ವಾಂಟೇಜ್ ಏನಂದರೆ, ಸಿನ್ಸ್ ದ ಪೇರೆಂಟ್ ಕಂಪನಿ ಓನ್ಸ್ 100% ಈಕ್ವಿಟಿ ಇನ್ ದ ಫಾರಿನ್ ಕಂಪನಿ, ಇಟ್ ಅಲೋನ್ ಹ್ಯಾಸ್ ಟು ಬೇರ್ ದ ಎಂಟೈರ್ ಲಾಸಸ್. ಅಂದರೆ ಇಲ್ಲಿ ನಾನು XYZ ಅನ್ನೋ ಕಂಪನಿನ ಎಯಿಂದ ಕಂಪ್ಲೀಟಾಗಿ ಫುಲ್ಲಾಗಿ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಲಾಸ್ ಆದರೆ, ಪ್ರಾಫಿಟ್ ಆದರೆ ಫುಲ್ ನನಗೆ ಸಿಗುತ್ತೆ, ನಾನು ಎಂಜಾಯ್ ಮಾಡ್ತೀನಿ. ಅದೇ ಲಾಸ್ ಆದರೆ ಕಂಪ್ಲೀಟ್ ಲಾಸ್ ನನ್ನ ತಲೆ ಮೇಲೆ ಬಿಡುತ್ತೆ. ಅದೇ ಜಾಯಿಂಟ್ ವೆಂಚರಲ್ಲಿ ಶೇರ್ ಆಗುತ್ತೆ. ಬಟ್ ಇಲ್ಲಿ ಇದೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಲಾಸ್ ಅಂದರೆ ಕಂಪ್ಲೀಟಾಗಿ ನನ್ನ ತಲೆ ಮೇಲೆ ಬಿಡುತ್ತೆ, ಲಾಸ್ ಫುಲ್ಲಾಗಿ. ಇಲ್ಲಿ ಯಾರೂ ಇರೋಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ. ಓಕೆ, ಇದೊಂದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಸ್ವಲ್ಪ ಕಂಟ್ರೀಸಲ್ಲಿ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ಬೋದು, ಹೋಲಿ ಓನ್ಡ್ ಸಬ್ಸಿಡರೀಸ್ನ ಡಿಸ್ಟರ್ಬ್ ಮಾಡ್ಬೋದು. ಯಾಕಂದರೆ ನೀವು ಇಲ್ಲಿಂದ ಫಾರಿನ್ಗೆ ಹೋಗಿ ಆ ಕಂಪ್ನಿನ ಫುಲ್ಲಾಗಿ ತಗೊಂಡು, ಓಕೆನಾ, ಅದನ್ನ ರನ್ ಮಾಡ್ತಿರ್ತೀರ. ಕೆಲವು ಕಂಟ್ರೀಸು ರಿಸ್ಟ್ರಿಕ್ಟ್ ಮಾಡ್ಬೋದು, ಅಲೋ ಮಾಡದೇ ಇರ್ಬೋದು. ಕೆಲವು ಕಂಟ್ರೀಸಲ್ಲಿರೋ ಪೊಲಿಟಿಕಲ್ ಪಾರ್ಟೀಸು ಡಿಸ್ಟರ್ಬ್ ಮಾಡ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಲೋಕಲೈಟ್ ಸಪೋರ್ಟ್ ಇರೋದಿಲ್ಲ. ಜಾಯಿಂಟ್ ವೆಂಚರ್ ಅಂದರೆ ಅಲ್ಲಿ ಲೋಕಲೈಟ್ ಅಂದರೆ USA ಹೋದರೆ ನೀವು USA ಪರ್ಸನ್ನು ನಿಮ್ಮ ಜೊತೆ ಪಾರ್ಟ್ನರ್ ಆಗಿರ್ತಾರೆ. ಸೊ ಅಲ್ಲಿರೋ ಕಲ್ಚರ್ ಎಲ್ಲ ಸಿಗುತ್ತೆ, ಕಲ್ಚರ್ ಬಗ್ಗೆ, ಪೀಪಲ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ರೀತಿ ಸಪೋರ್ಟ್ ಸಿಗುತ್ತೆ. ಬಟ್ ಆ ಸಪೋರ್ಟ್ ಇಲ್ಲಿ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ವಿ ಶುಡ್ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.